ಪುಟ್ಟಮಿ ನೀ ಯಾವಾಗ ಬಂದೆ? ಹೇಳಿದ್ರೆ ಜೊತ್ಲೆ ಬರ್ಬೋದಾಗಿತ್ತಲ್ಲ. ಓ ಮಗಳು ಪರೀಕ್ಷೆ ಬರೀತಾವಳೆ ಅದು ಖುಷಿನಾಗೆ ಮಾತೇ ಬರ್ತಾಯಿಲ್ಲ ಅಲ್ಲ. ಹಿಂಗಾಗೋದು ಸಹಜನೇ. ಹಿಂದೆ ಸ್ನೇಹ ಪರೀಕ್ಷೆ ಬರೀಬೇಕಾದ್ರೆ ಏಟೊಂದು ಅಡ್ಡಿ ಆತಂಕಗಳಿತ್ತು. ಈಗ ಬಂಗಾರಮ್ಮನವ್ರ ಸೊಸೆಯಾಗಿ ತನ್ನ ಆಸೆ ನಾನು ನೆರವೇರಿಸ್ಕೊತಾಳೆ. ಏನ ಮನೆಗೂ ನಮ್ಮ ಕುಸು ಒಳ್ಳೆ ಮನೆ ಸೇರ್ಕೊಂಬಿಟ್ಟು ಅದೇ ಸಮಾಧಾನ. ನಮ್ಮ ಸ್ನೇಹನ ಕನಸು ನನ್ನ ಸಾಯ್ತದ ಅನ್ನೋದೇ ನನ್ನ ಸಂಶಯ. ಎಂಥ ಜಾಗದಲ್ಲಿ ನಿಂತ್ಕೊಂಡು ಎಂಥ ಮಾತಾಡ್ತಿದ್ದೆ ಪುಟಮಿ ನೀನು? ಬಿಡ್ತೋನ ಸ್ನೇಹ ಡಿ ಸಿ ಆಗಿ ಆಯ್ತಾಳೆ. ಇಲ್ಲ ಇಲ್ಲ, ನಂಗೆ ಯಾಕೋ ಸಂಶಯನೇ. ಏನು ಮಾತಾಡ್ತಿದ್ದೆ ಪುಟಮಿ? ಹೌದು, ಸಂಶಯ ಯಾಕೆ ಬಂತು ನಿಂಗೆ? ನಾನು ಗುಡಿಗೆ ಬರ್ಬೇಕಾರೆ ಖುಷಿಯಾಗಿ ಬಂದೆ. ಹಾಂ, ಆದ್ರೆ ಇಲ್ಲಿ ಬಂದ್ಮ್ಯಾಕೆ ಆರತಿ ಮಾಡ್ತಾ ಇದ್ದೆ. ಅವಳ ಪರೀಕ್ಷೆ ಬರ್ದು ಬತ್ತಿದ್ದಂಗೆ ನಿಂತ ಕರ್ಕ ಬರ್ತೀನಿ. ಆಟನೆಯಾ? ನಾನು ಹೆದರ್ಕೊಂಬಿಟ್ಟಿದ್ದೆ ಏನಾಯ್ತು ಅಂತ. ಅಲ್ಲ ಪುಟಮಿ, ಹಿಂಗೆ ಬೈಲ್ನಂಗೆ ನಿಂತ್ಕೊಂಡು ಕಾರ್ತಿ ಬೆಳಗಿದೆ ಗಾಳಿಗೆ ಆರೋಗ್ಯಕ್ಕಿಲ್ವಾ? ಕರ್ಪೂರ ಹಳೇದಾಗಿದ್ರು ಆರತಿ ಆರೋಯ್ತದಪ್ಪ. ಅದಕ್ಕೆ ನಾವು ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಕು? ನೋಡು, ಈ ಕರಿಬೇಕು ಅಡ್ಡ ಬಂತು, ದೀಪ ಆರೋಯ್ತು, ಖಾಲಿ ಕೂಡ ಕಾಣಿಸ್ತು, ಹಿಂಗೆಲ್ಲ ಯೋಚನೆ ಮಾಡ್ತಾ ಹೋದರೆ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗಂಗಿಲ್ಲ. ಎಂಥ ಕಷ್ಟ ಬಂದರೂ ಎದುರಿಸೋ ನಮ್ಮ ಸ್ನೇಹಂಗೆ ಇದೆಲ್ಲ ಒಂದು ಸಮಸ್ಯೆನೇ ಅಲ್ಲ. ಆದರೂ ಬೆಳಗ್ತಾ ಇದ್ದ ಕರ್ಪೂರ ಆರೋಗೋದು ಅಂತಂದರೆ ಅಷ್ಟಕ್ಕೂ ಅವಳಿಗೆ ಸಮಸ್ಯೆ ಬಂತು ಅಂತ ಇಟ್ಕೊ. ಯಾಕೆ ಯೋಚನೆ ಮಾಡಬೇಕು? ಈಗ ಸ್ನೇಹ ಬೆನ್ನಿಂದೆ ನಿಂತಿರೋದು ಯಾರು ಹೇಳ? ಬಂಗಾರಮ್ಮನವ್ರು. ಅವರೇ ನಿನ್ನ ಜಾಗದಲ್ಲಿ ನಿಂತ್ಕೊಂಡು ಅವಳನ್ನ ಕಾಪಾಡ್ತಾರೆ. ಹಂಗೆಲ್ಲ ಯೋಚನೆ ಮಾಡಬೇಡ. ನೆನಪಿಸ್ಕೊ, ಅಪ್ಪಯ್ಯ ಅಂತ ನನ್ನ ಮುಖನೂ ನೋಡಿದೆ, ನಾನು ತೆಪ್ಪು ಮಾಡಿದೆ ಅಂತ ಕಲ್ ತೊಗೊಂಡು ನನಗೆ ಹೊಡೆದಿರ್ಲಿಲ್ವ ಅವಳು? ಹಂಗೆಲ್ಲ ಯೋಚನೆ ಮಾಡೋದು ಬಿಡು. ತಗ, ಯಾರು ಹಾಕಿ ಇನ್ನೊಂದು ಕಿತ ಆರತಿ ಬೆಳಗೋ ಮನ್ಸು ಆಗರ ಆಯ್ತು. ರಕ್ತ ಬರ್ತಿದ್ಯಲ್ಲ, ಯಾರಾದ್ರೂ ಇದೀರಾ? ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಯಾರು ಇಲ್ವಲ್ಲಪ್ಪ, ಏನ್ ಮಾಡೋದು? ಅತ್ತೆ ಅತ್ತೆ, ಎದೇಳಿ ಅತ್ತೆ. ಅತ್ತೆ ಇಡೀರಿ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಹುಷಾರು. ಬನ್ನಿ ಅತ್ತೆ, ಹಾಸ್ಪಿಟಲ್ಗೆ ಹೋಗೋಣ. ನನ್ಗೇನು ಆಗಿಲ್ಲವ, ಮೊದ್ಲು ನೀನು ಹೊರಡು. ಎಲ್ಲಿಗೆ? ಇವತ್ತು ನಿಂಗೆ ಪರೀಕ್ಷೆ ಅಲ್ವೇನವ, ಹೊರಡೆ ನೀನು. ಇಲ್ಲ ಅತ್ತೆ, ನಾವು ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ನಂಗೇನು ಆಗಿಲ್ಲ ಅಂತ ಹೇಳ್ತಿಲ್ವೇ? ಇವತ್ತು ನಿಂಗೆ ಪರೀಕ್ಷೆ ಬರಿಬೇಕಲ್ಲವ. ಓದ್ಕಿತ ನನ್ನ ಮಗನಿಂದಾಗಿ
ಇನ್ ಪರೀಕ್ಷೆ ಬರೀದೇ ಇರಂಗಾಯ್ತು. ಹೀಗಿತ್ತ ನನ್ನಿಂದ ಅಗತ್ಯಪ್ಪ ಆಗ್ಬಾರ್ದು. ಹೋಗವ ಬರೀ ಹೋಗವ. ಅತ್ತೆ ಪ್ಲೀಸ್, ನಮ್ ಪರೀಕ್ಷೆಗಿಂತ ನೀವೇ ಮುಖ್ಯ. ಮೊದಲು ಹಾಸ್ಪಿಟಲ್ ಹೋಗೋಣ ಬನ್ನಿ. ಸರಿ ನಡಿ. ಒಂದ್ ನಿಮಿಷ ಅತ್ತೆ. ಅತ್ತೆ ಆಯ್ತು ಬಿಡ ಬಿಡು, ತಗ ಪುಸ್ತಕ ತಗ. ಬಾ ಬನ್ನಿ ಅತ್ತೆ. ನೋವಾಗ್ತಿದ್ಯಾ ಅತ್ತೆ? ಪರವಾಗಿಲ್ಲ ಕಣವ. ಒಂದು ಆಟೋ ಕಾಣಿಸ್ತಿಲ್ವಲ್ಲ? ತಲೆ ಸುತ್ತಿಲ್ಲ ತಾನೆ? ಓ ಅಮ್ಮಾರೆ, ಏನಾಯ್ತು? ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಬೇಡ, ಹ್ಯಾಂಡ್ ಪೋಸ್ಟ್ ತಕ್ಕಿರೋ ಕಾಲೇಜಿಗೆ ನಡಿ. ನಡಿ. ಅತ್ತೆ ನನ್ನ ಮಾತು ಮ್ಯಾಕೆ ಗೌರವ ಇದ್ರೆ ಅದು ಕೂತ್ಕ ಸ್ನೇಹ. ಅತ್ತೆ ಪ್ಲೀಸ್. ನಡಿ ಸ್ನೇಹ, ಕುಂತ್ಕ. ನಡಿ ನಡಿಯವ. ಏನಾಯ್ತು ನನ್ನ ರಾಕೆಟ್ಗೆ? ಯಾಕೋ ಗೆಳೆಯ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಎಲ್ಲ ನೋಡ್ದಂಗೈತಲ್ಲ ಇವನ್ನ. ಹೇ, ಸುಮ್ಮನ್ ಫ್ರೆಂಡ್ ಅಲ್ವಾ? ಏನು ಇವನ ಹೆಸರು? ಏನೋ ಕ್ರಿಕೆಟ್ ಪ್ಲೇಯರ್ ಹೆಸರು ಹೇಳ್ತಿರ್ಲಲ್ಲ. ಹಾಂ, ಸಚಿನ್. ಇಲ್ಲೇನು ಮಾಡ್ತಿದ್ಯಪ್ಪ? ಅಂಕಲ್ ನೀವು ಹಾಂ, ಮೆಸ್ಗೆಲ್ಲ ತರಬೇಕಾಯ್ತು, ಹೊಂಟಿದ್ದೆ. ನೋಡ್ರಿ ನೀನು ಇಲ್ಲಿ ನಿಂತಿದ್ದೆ. ಏನಾಯ್ತು? ಗಾಡಿ ಯಾಕೋ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಸಲ ನೋಡ್ಲಾ? ನೋಡಿ. ಸ್ಟಾರ್ಟ್ ಮಾಡ. ನನಗೂ ಗೊತ್ತಾಯ್ತಿಲ್ವಲ್ಲಪ್ಪ. ಹಾಂ, ಹತ್ರದಲ್ಲೇ ನನ್ನ ಫ್ರೆಂಡ್ ಒಂದು ಮೆಕ್ಯಾನಿಕ್ ಅಂಗಡಿ ಫೋನ್ ಮಾಡಿರ್ತೀನಿ. ರಜಾ, ನಾನು ಗೋಪಾಲ. ಒಂದು ಗಾಡಿ ಕೆಟ್ಟು ನಿಂತ್ಕೊಂಡ್ಬಿಡತ್ ಕಣ. ಮೋಟ್ರ್ ಬೇಕು. ಇಲ್ಲೇ ಈ ಪಂಚಾಯತಿ ಆಫೀಸಿಂದ ಮುಂದೆ ಬಂದರೆ ಒಂದು ಹಳ್ಳಿ ಕಟ್ಟೆ ಇತ್ತಲ್ಲ, ಅಲ್ಲಿ. ಬೇಗ ಬಾ. ನೀನು ಬಿದ್ದೀನಾ? ಏಯ್, ಯಾರು ಹುಡುಗನಾರು ಕಳ್ಸ. ಸರಿ, ಬೇಗ ಕಳ್ಸು. ಅವ್ನು ಬ್ಯುಸಿ ಅಂತೆ, ಹುಡುಗನ ಕಳಿಸ್ತಾನಂತೆ. ಇಲ್ಲೇ ಹತ್ರದಲ್ಲೇ ಅಂಗಡಿ, ಬಂದ್ಬಿಡ್ತಾನೆ. ಥ್ಯಾಂಕ್ ಯು ಅಂಕಲ್. ಏನು ಆ ಥರನಯ್ಯ? ಕೆಲಸನೇ ಇನ್ನು ಮುಗಿಲ್ಲ, ಆಗಲೇ ಟ್ಯಾಕ್ಸ್ ಹೇಳ್ತಿದ್ಯಾ? ಬಂದ ಮಣಿ, ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ? ಹೊಸಿ ನೋಡಪ್ಪ. ಇದು ಇಲ್ಲಿ ರಿಪೇರಿ ಆಗಕ್ಕಿಲ್ಲ. ಏಕೆ? ಇದೆಲ್ಲ ಬಿಚ್ಚಬೇಕಣ್ಣ. ಅಯ್ಯೋ, ಎಷ್ಟೊತ್ತಾಗುತ್ತಾ? ಎಷ್ಟೊತ್ತಾಗುತ್ತಂತ ಹೇಳೋಕ್ಕಲ್ಲಣ್ಣ, ಸಾಯಂಕಾಲ ಆದರೂ ಆಗ್ಬೋದಣ್ಣ. ಸರಿ, ಹಾಗಿದ್ರೆ ಅಂಕಲ್ ನೀವು ಹೊರಡಿ, ನಾನು ಸರಿ ಮಾಡಿಸ್ಕೊಂಡು ಹೊರಡ್ತೀನಿ. ಅಲ್ಲಪ್ಪ, ಪಕ್ಕದಲ್ಲೇ ಮನೆ ಇಟ್ಕೊಂಡು ನೀನೇನು ಮೆಕ್ಯಾನಿಕ್ ಶಾಪಲ್ಲಿ ಕುತ್ಕೊಳ್ಳೋದು? ನಡಿ, ನಮ್ಮ ಮನೆಗೆ ಹೋಗಮ್ಮ. ಬೇಡ ಅಂಕಲ್, ನಿಮಗೆ ಯಾಕೆ ತೊಂದರೆ? ತೊಂದರೆ ಏನು ಬಂತಪ್ಪ ಅದರಲ್ಲಿ? ನಾನು ಬರೋದು ಆಂಟಿಗೆ ಇಷ್ಟ ಆಗಲ್ಲ.
ಅವ್ರಿಗೆ ಬೇಜಾರು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಅವತ್ತು ಮನ್ಸಿಗೆ ಏನೋ ಹಚ್ಕೊಂಬಿಟ್ಟಿದ್ದು, ಅದಕ್ಕೆ ಹಂಗಾಯ್ತು ನೋಡ. ಅವತ್ತಾಯ್ತಲ್ಲ, ಅದ್ರ ಬಗ್ಗೆ ನಾನು ನಿನಗೆ ಸಮಯ ಕೇಳ್ತೀನಿ, ಆಯ್ತಾ? ಅಂಕಲ್, ಈ ಥರ ಎಲ್ಲ ನೀವು ಮಾತಾಡಿದ್ರೆ ನನಗೆ ಮುಜುಗರ ಆಗತ್ತೆ. ಸರಿ ಅಂಕಲ್, ನಾನು ನಿಮ್ಮ ಜೊತೆ ಬರ್ತೀನಿ. ಹಾಂ. ಇದನ್ನ ಹೆಂಗೆ ತಗೋತೀಯಾ? ನೀನು ಗಾಡಿಲೇ ಬಂದಿದ್ಯಾ? ನಮ್ಮ ಹುಡುಗನ್ ಕರ್ಸ್ಕೊಂತೀನಿ. ಹಾಂ, ರಿಪೇರಿ ಆದ್ಮೇಲೆ ಒಂದು ಫೋನ್ ಹಾಕು. ನೀ ಬಾಪ. ಹುಷಾರು. ಬಸಿ ಬಿರ್ನೆ ಹೋಗಪ್ಪ, ನನ್ನ ಸೊಸೆ ಪರೀಕ್ಷೆ ಐತೆ, ಹೋಗ್ ಬಿರ್ನೆ. ಯಾಕವ್ವ ನೋಡು, ನೀನ್ ಇದನ್ನೆಲ್ಲ ಮರೆತು ಪರೀಕ್ಷೆ ಕಡೆ ಗಮನ ಕೊಡು. ಅಳ್ಬಾರ್ದಾಕೆ. ಅತ್ತೆ ನನ್ ಮಾತ್ ಕೇಳಿ ಈಗ ಹಾಸ್ಪಿಟಲ್ ಹೋಗೋಣ. ಎಕ್ಸಾಮ್ ನಾನು ಮುಂದಿನ ವರ್ಷ ಬರೀತೀನಿ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಸ್ನೇಹ. ನೋಡು, ಈ ಗಾಯ, ಈ ನೋವು ಇದೆಲ್ಲ 1-2 ದಿನ ಇರ್ತೈತೆ, ಆಮ್ಯಾಕೆ ವಾಸಿ ಆಯ್ತೈತೆ. ಅದೇ ನೀನು ಈ ಕೀಟ ಪರೀಕ್ಷೆ ಬರ್ಲಿಲ್ಲ ಅಂದ್ರೆ ಇನ್ನು 1 ವರ್ಷ ಕಾಯ್ಬೇಕಾಯ್ತದೆ. ಅದಕ್ಕೆ 8 ಕಷ್ಟ ಪಡ್ಬೇಕಾಯ್ತದೆ. ಆ ಕಷ್ಟದ ಮುಂದೆ ಈ ಕಷ್ಟ ಏನು ಅಲ್ಲ ಬಿಡಪ್ಪ. ಅಯ್ಯೋ, 8ಗಿಂತ 7 ಒಸಿ ಬೆರ್ನೆ ಹೋಗಪ್ಪ. ಯಾಕವ ಈಟೊಂದು ಗಾಬರಿ? ನೋಡು, ನೀನ್ ಗಾಬರಿ ಪಡ ಅಂತದ್ ಏನೂ ಆಗಿಲ್ಲ. ನಾನು ನೀನು ಅವ್ವನಂಗೆ ಗಟ್ಟಿಗಿತ್ತಿ ಸಣ್ಣ ಪುಟ್ಟದಕ್ಕೆಲ್ಲ ಬಗ್ಗೋ ಅಂತ ಜೀವ ಅಲ್ಲ ಇದು, ಅರ್ಥವಾಯ್ತೆ? ನೀನ್ ಪರೀಕ್ಷೆ ಕಡೆ ಗಮನ ಕೊಡು. ನೀನ್ ಒಂದು ಮಾತಾಡಿದ್ರು ನನ್ನ ಕಾಣೆ. ನೀನ್ ಪರೀಕ್ಷೆ ಬರೀಲೇಬೇಕು, ಅನ್ಕಂಡಿದ್ನ ಸಾಧಿಸ್ಲೇಬೇಕು. ಆಗ್ಲೇ ಈ ಬಂಗಾರಮ್ಮಂಗೂ ಹೆಮ್ಮೆ ಆಗದು. ಗೋಪಾಲಣ್ಣ, ಪುಟ್ಟಕ್ಕನ ಒಬ್ಳೆ ಬಿಟ್ಟವ್ರೆ, ಕಷ್ಟ ಹಾಕಿಲ್ವಾ? ಹೋಗಿದ್ದ ಕೆಲಸ ಹೊಸಿ ತಡ ಆಯ್ತು ಕಣ, ಹತ್ತಿರ. ಅಯ್ಯ, ನೀನೇ ಕಲೆ ನಿಂತ್ಕೊಂಡೆ ಪಾಪ. ಪುಟ್ಟಕ್ಕ ಹೊಡೆದವಳೆ ಅಂದ್ರೆ ಇವನೇನೋ ಮಾಡಿರ್ತಾನೆ. ಕೃಷ್ಣಪ್ಪ, ಟೀ ಕುಡ್ದಿದ್ದು ಆಯ್ತಾ? ಗೋಪಾಲಣ್ಣ, ಇನ್ನೊಂದು ಕಪ್ಪು ಟೀ ಬೇಕಾಗಿತ್ತು. ಒಟ್ಟೊಟ್ಟಿಗೆ 2 ಕುಡಿದ್ರೆ ಪಿತ್ತ ಜಾಸ್ತಿ ಆಯ್ತದೆ. ನಾಳೆ ಬಂದು ಕುಡಿಯುವಂತೆ. ಕೊಡತ್ತೋ ಮಾಡಿ. ಇವ್ರ ಮಾರ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ಬರ್ರಿ. ಅವ್ವ, ರತ್ನಾಂಕಗೆ ಏನೋ ಔಷಧಿ ಕೊಡ್ಬೇಕು. ಪುಟ್ಟಮೆ, ಪಂಚಾಯತಿ ಆಫೀಸ್ ತಾವ ಹಳ್ಳಿ ಕಟ್ಟೆ ಐತಲ್ಲ, ಅಲ್ಲಿ ಇವ್ರ ಗಾಡಿ ಕೆಟ್ಟ ನಿಂತ್ಕೊಂಡ್ಬಿಟ್ಟಿತ್ತು, ಒದ್ದಾಡ್ತಿದ್ರು. ನಾನೇ ಅವನು ಮೆಕ್ಯಾನಿಕ್ ರಾಜಿಂಗ್ ಫೋನ್ ಮಾಡಿ ಗಾಡಿ ಕಳಿಸ್ಕೊಟ್ಟೆ. ಇವನು ಗಾಡಿ ರಿಪೇರಿ ಆಗೋವರೆಗೂ ಅಂಗಡಿ ಕೂತಿರ್ತೀನಿ ಅಂದರು. ನಾನೇ ಬೇಡ ಬನ್ನಿ ಅಂತ ಕರ್ಕೊಂಬಂದಿದ್ದೀನಿ. ನನ್ನ ಮ್ಯಾಗೆ ನನಗೆ ಕೋಪ ಅಲ್ಲೇನಪ್ಪ? ಕಾರಣನೇ ಇಲ್ಲದೆ ಎಲ್ಲರ ಮುಂದೆ ನಿನ್ನ ತಲೆ ತಗ್ಸಂಗೆ ಮಾಡಿಬಿಟ್ಟೆ. ದಯಮಾಡಿ ನನ್ನ ಕ್ಷಮಿಸ್ಬಿಡಪ್ಪ. ಅಮ್ಮ, ನೀವು ಹೀಗೆ ಮಾತಾಡಬಾರ್ದು. ಇಲ್ಲಪ್ಪ, ನೋಡಿದ್ರೆ ನೀನು ಯಾರೋ ದೊಡ್ಡವ್ರ ಮನೆ ಮಗ ಇದ್ದಂಗೆ ಕಾಣ್ತೀಯ. ನಿಮ್ಮ ಅಪ್ಪ ನಿಮ್ಮ ಅವನೇ ನೀನು ನೋಡಿದವರೋ ಇಲ್ಲೋ ಅಂಥದ್ರಾಗೆ ನಾನು ನಿನ್ನ... ಹೌದು, ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಕೈ ಮಾಡಿಲ್ಲ.
ನಾನು ಕ್ಷಮಿಸ್ಬಿಡಪ್ಪ. ನಾನು ಅಮ್ಮ ಅದು ಅದಕ್ಕಲ್ಲಮ್ಮ, ನನಗೆ ಅಮ್ಮ ಅಪ್ಪನೇ ಇಲ್ಲ. ನಿಮ್ಮ ಬಗ್ಗೆ ಪುರುಷಿ ತುಂಬ ಹೇಳಿದ್ದ. ಅದಕ್ಕೂ ಮೀರಿ ಮನೆ ಥರದ ಊಟ ನಿಮ್ಮ ಮೆಸ್ಸಲ್ಲಿ ಸಿಗತ್ತೆ ಅಂತ ಗೊತ್ತಾದಾಗ ಅಮ್ಮನ ಕೈ ರುಚಿ ಊಟ ಮಾಡ್ಬೋದು ಅಂತ ಯೋಚನೆ ಮಾಡದೆ ಬಂದ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಅಯ್ಯೋ, ಎಂಥ ಹುಡುಗನಪ್ಪ ನೀನು. ನಿನ್ನ ಹೊಡೆದು ಬೈದವಳು ನಾನು, ನೀನೇ ಕ್ಷಮೆ ಕೇಳ್ತಿದ್ಯಲ್ಲಪ್ಪ. ಇದ್ರಾಗೆ ಗೊತ್ತಾಯ್ತದೆ ನಿನ್ಗೆ ಎಂಥ ಗುಣ ಅಂತ. ಇರ್ಲಿ ಬಿಡಪ್ಪ, ಬಾ ಕೂತ್ಕ ಬಾ. ಮೊದಲು ತಿಂಡಿ ತಿನ್ನು, ಆಮೇಲೆಲ್ಲ ಮಾತಾಡುಮ್ಮ. ಹ್ಞೂ ರಾಜು, ನಮ್ಮ ಹುಡುಗ ಗಾಡಿ ಸ್ವಲ್ಪ ಸಣ್ಣದಾಗಿ ರಿಪೇರಿ ಮಾಡು. ಹ್ಞೂ ತಿನ್ನಪ್ಪ. ಸ್ವಲ್ಪ ಕೈ ಪಕ್ಕ ನೀರು ಕೊಡ. ಹಾಂ. ಅಮ್ಮ, ನಾನು ಈ ಕ್ಯಾಮ್ರಾದಲ್ಲಿ ಮೆಸ್ತು ವಿಡಿಯೋ ಮಾಡಲಾ? ವಿಡಿಯೋ ಯಾಕೆ? ನಾನು ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿದ್ರೆ ಗೊತ್ತಾಗತ್ತೆ. ರಾಧಾ, ಚಟ್ನಿ ಹಾಕವ್ವ. ರಾಧಾ, ಚಟ್ನಿ ಹಾಕವ್ವ. ರಾಧಾ, ಮಾವಯ್ಯ, ಚಟ್ನಿ ಹಾಕವ್ವ. ರಾಧಾ, ಯಾಕೋ ಒಂಥರ ಇದೆಯಾ? ಹಂಗೇನಿಲ್ಲ ಮಾವಯ್ಯ. ಮತ್ತ್ಯಾಕೆ ಒಂಥರ ಇದೆಯಾ? ಓ, ಅದಾ? ಹಲೋ, ಹೇಳಿ ಶಾನ್ಭೋಗ್ರೆ, ದಿಟಾನೆ ನೀವು ಉದ್ಘಾಟನೆ ದಿವಸ ಬಂದ್ಬಿಡಿ. ಬಂಗಾರ ಫೋನ್ ಮಾಡಿ ಹೇಳ್ತಾಳೆ. ಸರಿ, ಮಡಗ್ತೀನಿ. ಮಾವಯ್ಯ, ಅತ್ತೆ ಏನಾದರೂ ಫೋನ್ ಮಾಡಿದ್ರಾ? ನಿನ್ನ ಅತ್ತೆ ಗಮನ ಎಲ್ಲ ಇವತ್ತು ಸೊಸೆ ಮೇಕೆ ಇರ್ತೈತೆ. ಅದು ನಿಜಾನೇ. ಸ್ನೇಹ ಏನಾದರೂ ಫೋನ್ ಮಾಡಿದ್ಲಾ? ಯಾಕವ್ವ ಹಿಂಗೆ ಕೇಳ್ತಿದ್ಯಾ? ಇಲ್ಲ, ಸ್ನೇಹ ಕಾಲೇಜ್ಗೆ ಸೇಫಾಗಿ ರೀಚ್ ಆದ್ಲ ಅಂತ ತಿಳ್ಕೊಳಕಷ್ಟೆ. ಆಗಿರ್ತಾರೆ. ಹೌದು, ಹೊಸು ಎಲ್ಲಿ? ಇಲ್ಲೇ ಹೊರಗಡೆ ವಾಕ್ ಮಾಡ್ತಾ ಇದ್ದಾಳೆ. ಕಾರು ಬ್ರೇಕ್ ಫೇಲ್ ಆದರೂ ಅತ್ತೆ ಸೊಸೆ ಏನೂ ಆಗಿಲ್ವಾ? ಅಥವಾ ಸ್ಪಾಟಲ್ಲೇ ಸತ್ತೋಗ್ಬಿಟ್ರು? ಹಾಗೇನಾದರೂ ಆದರೆ ರೂಮ್ ನಂಬರ್ 8. ಆಯ್ತಾ, ಬರಿಬೋಗ.
ಒಳ್ಳೇದಾಗಲಿ ಮನಸ್ಸಿಟ್ಟು ಸರಿಯಾಗಿ ಬರೆಯವ. ಯಾಕೆಂದರೆ ಈ ಒಂದು ಪರೀಕ್ಷೆ ನಿನ್ನ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಂಡು ಉತ್ತರ ಬರಿ. ಮನ್ಸಾಗೆ ಇಲ್ಲಿನ ಯಾವ ಚಿಂತೆನೂ ಮಾಡಿಕಬೇಡ. ಒಳ್ಳೇದಾಗಲಿ ಬರಿವಾಗ. ಸರ್, ರೂಮ್ ನಂಬರ್ 8. ಹಾಂ ಸರಿ. ಹುಷಾರತ್ತೆ.